ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಅದು ಯಾವಾಗ ಗಿಲ್ಲಿ ನಟನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತೋ ಅದಾದ ಬಳಿಕ ಒಂದಿಬ್ಬರಂತೂ ಸಿಕ್ಕಾಪಟ್ಟೆ ಹುರ್ಕೊಂಡಿದ್ದಾರೆ. ಅಯ್ಯೋ, ಗಿಲ್ಲಿಗೆ ಚಪ್ಪಾಳೆ ಸಿಕ್ಬಿಡ್ತಲ್ಲ, ನಮಗೆ ಸಿಕ್ಕಿಲ್ಲಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಹುರ್ಕೊಂಡಿರುವಂಥ ರೇಂಜ್ ಎಷ್ಟಿತ್ತು ಅಂತ ಹೇಳಿದ್ರೆ, ಮುಂದಿನ ವಾರ ನಾವೇ ಕಿಚ್ಚನ ಚಪ್ಪಾಳೆ ತೆಗೆದುಕೊಳ್ಳೋದು ಅಂತೇಳಿ ಒಬ್ಬ ಚಾಲೆಂಜ್ ಹಾಕಿದ್ದು. ಆದರೆ ಈ ಕಿಚ್ಚನ ಚಪ್ಪಾಳೆಯನ್ನು ಪಡಿಬೇಕು ಅಂತ ಹೇಳಿದ್ದಂತಹ ಸ್ಪರ್ಧಿಗಳಲ್ಲಿ ಒಬ್ಬರು ಸೇರಿ ಜೈಲಲ್ಲಿ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದರೆ, ಇನ್ನೊಬ್ಬರು ಬಿಗ್ ಬಾಸ್ ಮನೆಯಿಂದ ನಾನು ಹೋಗ್ತೀನಪ್ಪ, ನನಗೆ ಇಲ್ಲಿ ಭಾರಿ ಹಿಂಸೆ ಆಗ್ತಿದೆಯಪ್ಪ, ಹೊರಗಡೆ ನಾನು ಬೇರೆ ರೀತಿ ಪೋರ್ಟ್ರೇಟ್ ಆಗ್ತೀನಪ್ಪ ಅಂತೇಳಿ ಕಣ್ಣೀರು ಹಾಕಿರುವಂಥ ಪರಿಸ್ಥಿತಿ ಬಂತು. ಇನ್ನೊಬ್ಬ ವ್ಯಕ್ತಿ ದಾನಶೂರ ಕರ್ಣನಾಗಿ ಕಿಚ್ಚನ ಚಪ್ಪಾಳೆಯನ್ನು ಪಡಿಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿದ್ದ. ಆದರೆ ಅವನ ಉದ್ದೇಶನೇ ಬೇರೆ ಇತ್ತು ಅನ್ನೋದನ್ನು ಕಿಚ್ಚ ಸುದೀಪ್ ಅವರು ಚಪ್ಪಾಳೆ ಕೊಡದೆ ತೋರಿಸ್ಕೊಟ್ಟಿದ್ದಾರೆ. ಈ ಮೂಲಕ ಮೂವರು ಕಿಚ್ಚನ ಚಪ್ಪಾಳೆಯ ನಿರೀಕ್ಷೆಯಲ್ಲಿದ್ದರು. ಈ ಮೂವರಿಗೂ ಈಗ ಮುಖಭಂಗ ಆಗಿದೆ. ಹಾಗಾದರೆ ಆ ಮೂವರು ಯಾರು? ಅವರಿಗೆ ಮುಖಭಂಗ ಆಗಿದ್ದು ಹೇಗೆ? ಜೊತೆಗೆ ಅವರ ಲೆಕ್ಕಾಚಾರ ಏನಿತ್ತು? ಕಿಚ್ಚ ಲೆಕ್ಕಾಚಾರ ಮಾಡಿದ್ದೇನು? ಯಾಕೆ ಚಪ್ಪಾಳೆಯನ್ನು ಯಾರಿಗೂ ಕೂಡ ಕೊಡಲಿಲ್ಲ? ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ವಾರ ಅಂದರೆ ಮಿಡ್ ಸೀಸನ್ ಫಿನಾಲೆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಕಿಚ್ಚ ಸುದೀಪು ಮಹಾ ಮಂಗಳಾರತಿಯನ್ನು ಮಾಡಿದರು. ಅವರಿಬ್ಬರನ್ನು ಕೂಡ ಕೂರಿಸ್ಕೊಂಡು ಹೇಗೆಲ್ಲ ಬೆಂಡೆತ್ತಬಹುದೋ ಹಾಗೆಲ್ಲ ಬೆಂಡೆತ್ತಿ ಕಳಿಸಿದರು. ರಕ್ಷಿತಾ ಶೆಟ್ಟಿ ಬಗ್ಗೆ ಇಲ್ಲ ಸಲ್ಲದ ಕತೆ ಕಟ್ಟಿದಂತಹ ಇವರಿಬ್ಬರ ಬಂಡವಾಳ, ಮುಖವಾಡ ಎಲ್ಲವನ್ನು ಕೂಡ ತೆರೆದಿಟ್ಟಿದ್ರು. ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತೇಳಿ ಗಂಡಸರು ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಆದರೆ ಇವರಿಗೆ ಅದು ಪದವನ್ನು ಬಳಕೆ ಮಾಡೋಕ್ಕಾಗಲ್ಲ. ಆದರೂ ಕೂಡ ಇವರು ಮಾಡಿದಂಥ ತಪ್ಪು ಇಡೀ ಜಗತ್ತಿಗೆ ಗೊತ್ತಾದರೂ ಕೂಡ ನಾವು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಪೋಸನ್ನು ಕೊಡ್ತಾ ಬಂದಂಥ ಅಶ್ವಿನಿ ಮತ್ತು ಜಾಹ್ನವಿಯ ಬಂಡವಾಳ ಇವತ್ತಿಗೆ 3 ಕಾಸಿಗೆ ಹರಾಜಾಗಿದೆ. ಹಾಗಿದ್ರೂ ಕೂಡ ಇವರಿಗೆ ಪಾಪ ಪ್ರಜ್ಞೆ ಇದೆಯಾ ಅಂತೇಳಿ ಕೇಳಿದ್ರೆ ₹1 ಪಾಪ ಪ್ರಜ್ಞೆಯೂ ಕೂಡ ಇಲ್ಲ. ಇವತ್ತಿಗೂ ಕೂಡ ತಾವು ಮಾಡಿದ್ದೇ ಸರಿ, ತಾವು ಮಾಡುತ್ತಿರೋದೇ ಸರಿ, ತಾವು ಮಾಡಿದಂತೆ ಎಲ್ಲರೂ ಕೂಡ ಕೇಳಬೇಕು, ಹೇಳಬೇಕು ಅಂತ ಹೇಳಿ ಒಂದು ಡಿಕ್ಟೇಟರ್ಶಿಪ್ಪನ್ನು ಬಿಗ್ ಬಾಸ್ ಮನೆ ಒಳಗಡೆ ಪ್ರದರ್ಶನ ಮಾಡ್ಕೊಂಡು ಬಂದಿರುವಂಥ ಅಶ್ವಿನಿ ಒಂದು ಕಡೆ ಆದರೆ, ಅಶ್ವಿನಿಗೆ ಸಿಂಟೆಕ್ಸನ್ನು ಹಿಡಿದುಕೊಂಡು ನಾನೂ ಕೂಡ ಮಾಡ್ತಿರೋದು ಸರಿ ಇದೆ, ಅಶ್ವಿನಿ ಏನೇ ಮಾಡಿದ್ರೂ ಕೂಡ ಅದಕ್ಕೆ ನಾನು ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಂಥ ಜಾಹ್ನವಿ ಮತ್ತೊಂದು ಕಡೆ. ಇವರಿಬ್ಬರ ನಡುವೆ ಮತ್ತೊಬ್ಬ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂಥ ಸ್ಪರ್ಧಿಯೂ ಕೂಡ ಕಿಚ್ಚನ ಚಪ್ಪಾಳೆಯ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ದ. ಅದಕ್ಕೆ ಕಾರಣವೂ ಕೂಡ ಇದೆ. ಈ ಹಿಂದಿನ ವಾರ ಗಿಲ್ಲಿ ನಟನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು. ಯಾವಾಗ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತೋ ಇದನ್ನು ಸಹಿಸಿಕೊಳ್ಳೋದಕ್ಕೆ ಮತ್ತು ಇದನ್ನು ಒಪ್ಪಿಕೊಳ್ಳೋದಕ್ಕೆ ಇಬ್ಬರು ತಯಾರಿರಲಿಲ್ಲ. ಅದೇ ಜಾಹ್ನವಿ ಮತ್ತು ಅಶ್ವಿನಿ. ನಮ್ಮಿಂದ ನಿನಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಹೇಳಿಬಿಟ್ಟು ಇವರ ವಾದ. ನಿನ್ನದು ಏನೂ ಕೂಡ ಇಲ್ಲ ಇಲ್ಲಿ ವೈಯಕ್ತಿಕವಾಗಿ, ನೀನು ನಮ್ಮಿಂದ ಕಿಚ್ಚನ ಚಪ್ಪಾಳೆಯನ್ನು ತೆಗೆದುಕೊಂಡೆ ಅಂಥೇಳಿ ಆರಂಭದಿಂದನೂ ಕೂಡ ಹೇಳ್ಕೊಂಡು ಬಂದಿದ್ರು. ನಮಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಮುಂದಿನ ವಾರ ಅಂಥೇಳಿ ಸವಾಲನ್ನು, ಚಾಲೆಂಜನ್ನು ಹಾಕಿದರು. ನೋಡೋಣ ಅಂತಲೂ ಕೂಡ ಗಿಲ್ಲಿ ವಾಪಸ್ ಚಾಲೆಂಜನ್ನು ಹಾಕಿದ್ದ. ಈಗ ಇದೇ ಕಿಚ್ಚನ ಚಪ್ಪಾಳೆಯ ಬಗ್ಗೆ ಮತ್ತೆ ಚರ್ಚೆಗಳು ಶುರುವಾಗಿದೆ. ಈ ವಾರ ನಿಮಗೆ ಗೊತ್ತಿರೋ ಹಾಗೆ ಯಾರಿಗೂ ಕೂಡ ಕಿಚ್ಚ ಚಪ್ಪಾಳೆಯನ್ನು ತಟ್ಟಿಲ್ಲ. ಅದಕ್ಕೆ ಕಾರಣವೂ ಕೂಡ ಇದೆ. ಕಳೆದ ವಾರ ಕಿಚ್ಚ ಚಪ್ಪಾಳೆಯನ್ನು ತಟ್ಟೋದಕ್ಕೆ ಸಾಕಷ್ಟು ಗಂಭೀರವಾದಂಥ ಕಾರಣ ಇತ್ತು. ರಕ್ಷಿತಾ ಶೆಟ್ಟಿ ಪರ ಯಾರೂ ಕೂಡ ಮಾತನಾಡದಿದ್ದಂಥ ಸಂದರ್ಭದಲ್ಲಿ ಗಿಲ್ಲಿ ನಟ ಎದ್ದು ನಿಂತು ಮಾತನಾಡ್ತಾನೆ ಮತ್ತು ಗಿಲ್ಲಿ ನಟ ಎದ್ದು ನಿಂತು ಧೈರ್ಯವಾಗಿ ಅವರಿಬ್ಬರನ್ನು ಕೂಡ ಎದುರಿಸ್ತಾನೆ. ಆ ಕಾರಣಕ್ಕೋಸ್ಕರ ಗಿಲ್ಲಿ ನಟನ ಈ ಧೈರ್ಯ ಹೆಚ್ಚಾಗಲಿ, ಇದೇ ರೀತಿ ಇನ್ನುಳಿದವರು ಕೂಡ ಮಾತನಾಡುವಂತಾಗಲಿ ಅಂತೇಳಿ ಕಿಚ್ಚ ಚಪ್ಪಾಳೆಯನ್ನು ತಟ್ಟಿದ್ರು. ಹಾಗೆ ನೋಡಿದರೆ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮದ ಎಲ್ಲ ಸ್ಪರ್ಧಿಗಳ ಪೈಕಿ ಮೊದಲ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನು ಪಡೆದಿದ್ದು ಗಿಲ್ಲಿ ನಟ. ಜೊತೆಗೆ ಜನರ ಪ್ರೀತಿಯನ್ನು ಕೂಡ ಅತಿ ಹೆಚ್ಚು ಪಡೆದಂತಹ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾಳೆ ಫಿನಾಲೆ ನಡೆದರೂ ಕೂಡ ಜೆನ್ಯೂನ್ ಆಗಿ ವೋಟಿಂಗನ್ನು ಮಾಡಿ ಅಂತೇಳಿ ಹೇಳಿದ್ರು ಕೂಡ ಗಿಲ್ಲಿ ನಟನೆ ಗೆಲ್ಲುತ್ತಾನೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಇನ್ನು ಗಿಲ್ಲಿ ನಟ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನು ಪಡೆದಿದ್ದು ಅಕ್ಷರಶಃ ಅಶ್ವಿನಿ ಗೌಡ ಮತ್ತು ಜಾಹ್ನವಿಯ ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿತ್ತು. ನಿನಗೆ ಚಪ್ಪಾಳೆ ಸಿಗೋದಕ್ಕೆ ನಾವೇ ಕಾರಣ, ಹಾಗೆ ನೋಡಿದ್ರೆ ರಕ್ಷಿತಾ ಶೆಟ್ಟಿಗೆ ಚಪ್ಪಾಳೆ ಸಿಗಬೇಕಾಗಿತ್ತು, ನಮ್ಮಿಬ್ಬರ ಜಗಳದಲ್ಲಿ ನೀನು ಬೇಳೆಯನ್ನು ಬೇಯಿಸ್ಕೊಂಡೆ ಅಂತೇಳ್ಬಿಟ್ಟು ಗಿಲ್ಲಿ ನಟನಿಗೆ ಅಶ್ವಿನಿ ಪದೇ ಹೇಳ್ಕೊಂಡು ಬಂದಿದ್ದಾರೆ. ಜೊತೆಗೆ ಇಲ್ಲಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಗಿಲ್ಲಿ ನಟನಿಗೆ ಅದೆಷ್ಟೇ ಸಲ ಹಂಗಿಸಿದ್ರೂ ಕೂಡ ಗಿಲ್ಲಿ ನಟ ಕೂಡ ಕೌಂಟ್. ಇನ್ನು ಈ ವಾರ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಕಿಚ್ಚ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಪಡೆಯುವಲ್ಲಿ ಇಬ್ಬರು ಮತ್ತೆ ವಿಫಲರಾಗಿದ್ದಾರೆ. ಇವರೇನು ಅಂದ್ಕೊಂಡಿದ್ರು, ಕಿಚ್ಚ ಸುದೀಪ್ ಅವರು ಚಪ್ಪಾಳೆಯನ್ನು ಕೊಡ್ತಾರೆ ಅಂಥೇಳಿ. ಸುದೀಪ್ ಅವರು ಚಪ್ಪಾಳೆಯನ್ನು ಕೊಡಲಿಲ್ಲ, ಜೊತೆಗೆ ಮತ್ತೆ ಮಂಗಳಾರತಿಯನ್ನು ಮಾಡಿದ್ರು. ಇಬ್ಬರ ಜನ್ಮವನ್ನು ಜಾಲಾಡಿದರು.
ಇಬ್ರಿಗೂ ಕೂಡ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಿದ್ರು. ಮಾಡಿದಂಥ ತಪ್ಪಿನ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ರು. ಹಾಗಿದ್ರೂ ಕೂಡ ಇವರಿಗೇನಾದರೂ ತಪ್ಪಿನ ಅರಿವಾಯ್ತಾ ಅಂತೇಳಿ ಕೇಳಿದ್ರೆ ದೇವರಾಣೆ ಇಲ್ಲ, ಇವ್ರಿಗೆ ಅರಿವಾಗಿಲ್ಲ, ಅರಿವಾಗೋದೂ ಇಲ್ಲ ಬಹುಶಃ. ಆ ರೀತಿಯಾದಂಥ ಪರಿಸ್ಥಿತಿ. ಅಂದರೆ ಇವರಿಗೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ, ಅಂದರೆ ನಾವು ಮಾಡ್ತಿರೋ ತಪ್ಪು ಅನ್ನೋದು ಇವ್ರಿಗೆ ಗೊತ್ತಾಗ್ತಿದೆ. ಬಟ್ ಆದರೆ ಅದನ್ನು ಒಪ್ಕೊಳ್ಳೋಕ್ಕೆ ಇವರು ಸಿದ್ಧರಿಲ್ಲ ಅನ್ನೋದು ಬಹುಶಃ ಈ ಮೂಲಕ ಗೊತ್ತಾಯಿತು. ಇನ್ನು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಪಡೆಯುವಂಥ ಬರದಲ್ಲಿ ಏಕವಚನದಲ್ಲಿ ಮಾತನಾಡುವಂಥ ಹಾಗಿಲ್ಲ ಅಂತೇಳಿ ಅಶ್ವಿನಿ ಗೌಡ ಧ್ವನಿಯನ್ನೇ ಏರಿಸಿದ್ರು. ರಘು ಇಂಗ್ಲಿಷ್ ಪದವನ್ನು ಬಳಸಿದ ಅನ್ನೋದ ಕಾರಣಕ್ಕೆ ಕನ್ನಡ ಭಾಷೆಯಲ್ಲೇ ಮಾತನಾಡಿ ಅಂತಲೂ ಕೂಡ ಅಶ್ವಿನಿ ಗೌಡ ಗುಡುಗಿದ್ರು. ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಬಿದ್ದಾಗ ಕಣ್ಣೀರನ್ನು ಸುರಿಸಿದ್ರು. ತಂಡಗಳನ್ನು ಬಿಟ್ಟು ರಘು ಹಾಗೂ ರಿಷಾ ಪವರ್ ಕಾಯಿನನ್ನು ಸ್ವೀಕರಿಸಿದಾಗ ಇಬ್ಬರ ವಿರುದ್ಧ ಅಶ್ವಿನಿ ಗೌಡ ಧ್ವನಿ ಎತ್ತಿದ್ರು. ಆದರೆ ಇದ್ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಅಂದರೆ ಇಷ್ಟೆಲ್ಲ ಪ್ಲಾನ್ಗಳನ್ನು ಈಕೆ ರೂಪಿಸಿದ್ಲು. ಒಂದು ವಾರದಲ್ಲಿ ಕಿಚ್ಚನ ಚಪ್ಪಾಳೆಯನ್ನು ಪಡಿಬೇಕು ಅಂತೇಳಿ ಇಷ್ಟೆಲ್ಲ ಪ್ಲಾನ್ಗಳನ್ನು ಈಕೆ ರೂಪಿಸಿದ್ದು. ಬಟ್ ಇದ್ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಇನ್ನು ಕಳಪೆ ಪಡೆದಂಥ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನೇ ಉಲ್ಲಂಘಿಸಿಬಿಟ್ರು. ತರಕಾರಿ ಕಟ್ ಮಾಡದೆ ಉದ್ದಟತನವನ್ನು ಮೆರೆದ್ರು. ಇನ್ನೊಬ್ಬರಿಗೆ ಏಕವಚನದ ಪಾಠ ಮಾಡಿ ಅಶ್ವಿನಿ ಗೌಡ ತಾನೂ ಕೂಡ ಅದನ್ನು ಮರೆತರು. ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಶೆಟ್ಟಿಗೆ ಕಾಕ್ರೋಚ್ ಸುದ್ದಿ ಸೆಡೆ ಅಂತೇಳಿ ಕರೆದಾಗ ಅದನ್ನು ಮರೆಸುವಂಥ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಅದೇನು ದೊಡ್ಡ ವಿಚಾರ ಅಲ್ಲ ಅನ್ನೋ ರೀತಿಯಲ್ಲೂ ಕೂಡ ಅದನ್ನು ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಇವೆಲ್ಲವೂ ಕೂಡ ಈ ವಾರ ಅಶ್ವಿನಿ ಗೌಡಗೆ ಮೈನಸ್ ಪಾಯಿಂಟ್ ಆಯಿತು. ಹೇಳಿ ಕೇಳಿ ಜೈಲಿಗೆ ಹೋದಂಥ ಆಕೆಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರೆ ಅದಕ್ಕಿಂತ ದೊಡ್ಡ ತಮಾಷೆ ಇನ್ನೊಂದಿಲ್ಲ. ಹಾಗಾಗಿ ಆಕೆಗೆ ಮಿಸ್ ಆಯಿತು. ಇನ್ನು ಕಿಚ್ಚನ ಚಪ್ಪಾಳೆಯ ನಿರೀಕ್ಷೆಯಲ್ಲಿದ್ದಂಥ ಅಶ್ವಿನಿ ಪರವಾಗಿಯೇ ಜಾಹ್ನವಿ ಮತ್ತೆ ಮತ್ತೆ ಸ್ಟ್ಯಾಂಡನ್ನು ತೆಗೆದುಕೊಂಡ್ರು. ಮಾತಾಡು ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡಗೆ ರಘು ಏಕವಚನದಲ್ಲಿ ಬಳಸಿದಾಗ ಜಾಹ್ನವಿ ಗರಂ ಆಗಿದ್ರು. ಆದರೆ ರಕ್ಷಿತಾ ಶೆಟ್ಟಿಗೆ ಕಾಕ್ರೋಚ್ ಸುದ್ದಿ ಸೆಡೆ ಅಂತೇಳಿ ಕರೆದಾಗ ಜಾಹ್ನವಿ ನಿಲುವು ಅದೇ ರೀತಿ ಇರಲಿಲ್ಲ. ಸುದ್ದಿ ವ್ಯಂಗ್ಯವಾಗಿ ಕ್ಷಮೆಯನ್ನು ಕೇಳಿದ್ದನ್ನು ಜಾಹ್ನವಿ ಪ್ರಶ್ನೆ ಮಾಡಲಿಲ್ಲ. ಹೀಗಾಗಿ ಜಾಹ್ನವಿಗೂ ಕೂಡ ಚಪ್ಪಾಳೆ ಕೊಡುವಂತಹ ಅಥವಾ ಜಾಹ್ನವಿ ಚಪ್ಪಾಳೆ ಪಡೆಯುವಂಥ ಯೋಗ್ಯತೆಯನ್ನು ಉಳಿಸ್ಕೊಂಡಿಲ್ಲ ಅನ್ನೋದು ಮತ್ತೆ ಸಾಬೀತಾಯಿತು. ಇದನ್ನು ಹೊರತುಪಡಿಸಿದ್ರೆ ಸೂರಜ್ ಸಿಂಗ್ ತಂಡಕ್ಕಾಗಿ ಈ ಕಾಯಿನನ್ನು ತ್ಯಾಗ ಮಾಡಿ ಜೊತೆಗೆ ಉತ್ತಮ ಪದಕದ ನಿರೀಕ್ಷೆಯಲ್ಲಿದ್ದರು. ಆದರೆ ಉತ್ತಮ ಪಟ್ಟ ಧ್ರುವಂತ ಪಾಲಾಯಿತು. ಕಿಚ್ಚನ ಚಪ್ಪಾಳೆಯೂ ಕೂಡ ಸೂರಜ್ ಸಿಂಗ್ಗೆ ಸಿಗಲಿಲ್ಲ. ಬಹುಶಃ ಸೂರಜ್ ಸಿಂಗ್ ಫೋಕಸ್ ಬದಲಾಗಿರೋದೇ ಇದಕ್ಕೆ ಕಾರಣ ಇರ್ಬೋದು. ಯಾರಿಗೂ ಕೂಡ ಈ ವಾರ ಕಿಚ್ಚ ಚಪ್ಪಾಳೆಯನ್ನೇ ತಟ್ಟಿಲ್ಲ. ಈ ವಾರವೂ ಕೂಡ ಗಿಲ್ಲಿ ನಟನಿಗೆ ಸ್ಪೆಷಲ್ ಗಿಫ್ಟನ್ನು ಕಳಿಸಿದ್ರು. ಕಾಫಿ ಮಗ್, ಬಿಸ್ಕೆಟ್, ಕುಕ್ಕೀಸ್ ಜೊತೆಗೆ ಟೀ ಶರ್ಟನ್ನು ಉಡುಗೊರೆಯಾಗಿ ಗಿಲ್ಲಿ ನಟನಿಗೆ ಸುದೀಪ್ ಕೊಟ್ಟಿದ್ರು. ಅದು ಬಿಟ್ಟರೆ ಕಿಚ್ಚನ ಚಪ್ಪಾಳೆಯನ್ನು ಯಾರಿಗೂ ಕೂಡ ಕೊಡಲಿಲ್ಲ. ಈ ವಾರ ಅಂಥದ್ದೇನೂ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಸುದೀಪ್ ಹೇಳಿಬಿಟ್ರು. ಆ ಮೂಲಕ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ನಿರೀಕ್ಷೆಯಲ್ಲಿದ್ದಂಥವ್ರಿಗೆ ಭಾರಿ ಮುಖಭಂಗವಾಯಿತು. ಈ ಮೂಲಕ ಇನ್ನಾದರೂ ಬದಲಾಗಿ ಅಂತೇಳಿ ಕಿವಿ ಹಿಂಡುವಂತಹ ಕೆಲಸವನ್ನು ಮಾಡಲಾಯಿತು. ನೋಡೋಣ ಮುಂದಿನ ವಾರ ಏನಾಗುತ್ತೆ ಅಂತೇಳಿ. ಈ ವಾರ ಅಂತೂ ಅಶ್ವಿನಿ ಗೌಡ, ಜಾಹ್ನವಿ ಹಾಗೂ ಸೂರಜ್, ಅದರಲ್ಲೂ ಕೂಡ ಪ್ರಮುಖವಾಗಿ ಅಶ್ವಿನಿ ಗೌಡ ಮತ್ತು ಜಾಹ್ನವಿಗೆ ಚಪ್ಪಾಳೆ ಸಿಗದೆ ಇರೋದು ಸಾಕಷ್ಟು ಜನರಿಗೆ ಖುಷಿಯನ್ನು ಕೊಟ್ಟಿದೆ ಅನ್ನೋದು ಮಾತ್ರ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.